ಇಬ್ಬರು ಸೊಸೆಯರಿಗೂ ಗಿಫ್ಟ್ ಕೊಟ್ಟು ಮಾವ ಉಪಯೋಗಿಸಿಕೊಳ್ಳುತ್ತಿದ್ದ. ಇವರು ಕೇಶವ್ ಹಾಗೂ ಅವನ ಕಿರಿಯ ಸೊಸೆ ಹೇಮಾ ಅಂತ. ಇವರಿಬ್ಬರ ನಡುವೆ ಅನೈತಿಕ ಸಂಬಂಧವಿದ್ದರೆ ಆ ವಿಷಯ ಹೇಮಾಳ ಗಂಡ ಪ್ರಮೋದ್ಗೆ ಗೊತ್ತಾಗಿ ಕೇಶವ್ನ ಕೊಲೆ ಮಾಡಲಾಗುತ್ತದೆ. ಕತೆ ಈಗ ಫ್ಲ್ಯಾಶ್ ಬ್ಯಾಕ್ಗೆ ಹೋಗುತ್ತದೆ. ಕೇಶವ್ ಟಾಯ್ಲೆಟ್ನಲ್ಲಿ ಅಡಲ್ಟ್ ಮ್ಯಾಗಝಿನ್ ಓದುತ್ತಾ ಮಜಾ ತೆಗೆದುಕೊಳ್ಳುತ್ತಿರುತ್ತಾನೆ. ಆವಾಗ ಅವನ ಹೆಂಡತಿ ವೇದ, ನೀವು ಒಳಗಡೆ ಹೋಗಿ ಎಷ್ಟೊತ್ತಾಯಿತು, ತಾಸುಗಟ್ಟಲೆ ಕುಳಿತು ಅಲ್ಲೇನು ಮಾಡುತ್ತಿದ್ದೀರಿ ಅಂತ ಬೈಯುತ್ತಾಳೆ. ಆವಾಗ ಕೇಶವ್ ಅವಳನ್ನೇ ಬೈಯುತ್ತಾ ಹೊರಗಡೆ ಬಂದರೆ ವೇದ, ಒಮ್ಮೆ ನೀವು ಅಲ್ಲೇನು ಮಾಡುತ್ತೀರಿ ಅಂತ ನನಗೆ ಗೊತ್ತಾದರೆ ನಾನು ನಿಮ್ಮ ಗ್ರಹಚಾರ ಬಿಡಿಸುತ್ತೇನೆ ಅಂತ ಮತ್ತೆ ಬೈಯುತ್ತಾಳೆ. ಆವಾಗ ಕೇಶವ್, ನೀನು ನನ್ನ ಮೇಲೆ ಅನುಮಾನ ಪಡುವುದನ್ನು ಬಿಟ್ಟು ರೊಮ್ಯಾನ್ಸ್ ಮಾಡಲು ರೂಮಿಗೆ ಬಾ ಅಂತ ಕರೆಯುತ್ತಾನೆ. ಆವಾಗ ವೇದ, ನಿಮ್ಮ ತಲೆಯಲ್ಲಿ ಯಾವಾಗಲೂ ಇಂತಹ ಯೋಚನೆಗಳೇ ಓಡಾಡುತ್ತಿರುತ್ತದೆ ಅಂತ ಬೈದು ಹೋಗುತ್ತಾಳೆ. ನಂತರ ಕೇಶವನ ಹಿರಿಯ ಸೊಸೆ ಕರಿಷ್ಮಾ ರೂಮಿನಲ್ಲಿ ರೆಡಿಯಾಗುತ್ತಿದ್ದರೆ ಕೇಶವ್ ಅವಳ ಹತ್ತಿರ ಹೋಗಿ, ನೀನು ಈ ಸೀರೆಯಲ್ಲಿ ತುಂಬ ಚೆನ್ನಾಗಿ ಕಾಣುತ್ತಿದ್ದೀಯಾ, ಇವತ್ತು ನಿನ್ನ ಮೈದುನ ಪ್ರಮೋದ್ ಮನೆಗೆ ಬರುತ್ತಿದ್ದಾನೆ, ಹಾಗಾಗಿ ನೀನು ಈ ಥರ ರೆಡಿಯಾಗಿರಬೇಕಲ್ಲವೇ ಅಂತ ಕೇಳುತ್ತಾನೆ. ಇನ್ನು ಕರಿಷ್ಮಾಳ ಗಂಡ ರಾಜೇಶ್ 2 ವರ್ಷದಿಂದ ವಿದೇಶದಲ್ಲೇ ಇದ್ದು ಅವನಿಗೆ ಕಾಲ್ ಮಾಡಿದ ಕರಿಷ್ಮಾ, ಪ್ರಮೋದ್ ಕೂಡ ಮನೆಗೆ ಬರುತ್ತಿದ್ದಾನೆ, ನನಗೆ ನಿಮ್ಮ ನೆನಪು ತುಂಬ ಕಾಡುತ್ತಿದೆ, ಬೇಗನೆ ಮನೆಗೆ ಬನ್ನಿ ಅಂತ ಹೇಳುತ್ತಾಳೆ. ನಂತರ ವಿದೇಶದಿಂದ ಬಂದಂತಹ ಪ್ರಮೋದ್ ತನ್ನ ಜೊತೆ ಹೇಮಾಳನ್ನು ಮದುವೆ ಮಾಡಿ ಕರೆದುಕೊಂಡು ಬಂದರೆ ಶಾಕ್ ಆದಂತಹ ವೇದ, ನೀನು ನಮಗೆ ಹೇಳದೆ ಮದುವೆ ಯಾಕೆ ಮಾಡಿಕೊಂಡು ಬಂದೆ ಅಂತ ಪ್ರಮೋದ್ನನ್ನು ಬೈಯುತ್ತಾಳೆ. ಆವಾಗ ಕೇಶವ್, ಹೇಮಾ ತುಂಬ ಸುಂದರವಾಗಿದ್ದಾಳೆ, ಇವಳನ್ನು ನೋಡಿದ ತಕ್ಷಣ ನನಗೆ ಮನಸ್ಸಾಯಿತು, ಸುಮ್ಮನೆ ಇವರಿಬ್ಬರನ್ನು ಅಕ್ಸೆಪ್ಟ್ ಮಾಡಿಕೊ ಅಂತ ವೇದಾಗೆ ಹೇಳುತ್ತಾನೆ. ಆವಾಗ ಹೇಮಾ ಕೇಶವನ ಕಾಲಿಗೆ ನಮಸ್ಕಾರ ಮಾಡಲು ನೋಡಿದರೆ ಅವಳನ್ನು ತಡೆದ ಕೇಶವ್, ನಿನ್ನ ಸ್ಥಾನ ಪಾದದಲ್ಲಿ ಅಲ್ಲ ನನ್ನ ಹೃದಯದಲ್ಲಿದೆ ಅಂತ ಹೇಳಿ ತಬ್ಬಿಕೊಂಡು ಮಜಾ ತೆಗೆದುಕೊಳ್ಳುತ್ತಾನೆ. ಆವಾಗ ಬೇರೆ ದಾರಿ ಇಲ್ಲದೆ ವೇದ ಹೇಮಾಳನ್ನು ಮನೆಯೊಳಗೆ ಸೇರಿಸಿಕೊಳ್ಳುತ್ತಾಳೆ. ನಂತರ ಕೇಶವ್ ಹೇಮಾಳನ್ನು ನೆನಪಿಸಿಕೊಳ್ಳುತ್ತಾ, ಇವಳಂತಹ ಸುಂದರಿಯನ್ನು ನಾನು ಇದುವರೆಗೂ ನೋಡಿಲ್ಲ, ಇವಳನ್ನು ಅನುಭವಿಸದೆ ನನಗೆ ನೆಮ್ಮದಿಯೇ ಇಲ್ಲ ಅಂತ ಅಂದುಕೊಳ್ಳುತ್ತಾ ಅವರಿಬ್ಬರ ಫಸ್ಟ್ ನೈಟ್ ವಿಡಿಯೋ ತನ್ನ ಮೊಬೈಲ್ನಲ್ಲಿ ನೋಡಲು ಶುರು ಮಾಡುತ್ತಾನೆ. ಆವಾಗ ಪ್ರಮೋದ್ ಬೇಗನೆ ಫೇಲ್ ಆದರೆ ನಿರಾಶೆಯಾದಂತಹ ಹೇಮಾ, ನನಗಿನ್ನೂ ಬೇಕು ಬಾ ಅಂತ ಕರೆಯುತ್ತಾಳೆ. ಆವಾಗ ಪ್ರಮೋದ್, ನನಗಿನ್ನೂ ಆಗಲ್ಲ ಅಂತ ಹೇಳುತ್ತಾನೆ. ಆವಾಗ ಕೋಪಗೊಂಡ ಹೇಮಾ, ನಿನ್ನದು ಪ್ರತಿದಿನ ಇದೇ ಆಯಿತು, ಮೊದಲು ನೀನು ಆಸ್ಪತ್ರೆಗೆ ಹೋಗಿ ಚೆಕಪ್ ಮಾಡಿಸಿಕೊ, ಮುಂದೆಯೂ ಇದೇ ರೀತಿಯಾದರೆ ನನಗೆ ಪ್ರಾಬ್ಲಮ್ ಆಗುತ್ತದೆ, ಮಾವನವರನ್ನು ನೋಡಿ ಕಲಿತುಕೋ, ಅವರಿಗೆ 55 ವರ್ಷ ವಯಸ್ಸಾದರೂ ಇನ್ನೂ 20 ವರ್ಷದ ಹುಡುಗನ ಹಾಗೆ ಯಾವಾಗಲೂ ಜೋಶ್ನಲ್ಲಿಯೇ ಇರುತ್ತಾರೆ ಅಂತ ಬೈಯುತ್ತಾಳೆ. ಆವಾಗ ಪ್ರಮೋದ್ ಸೈಲೆಂಟ್ ಆದರೆ ಕೇಶವ್, ನೀನು ಫೇಲ್ ಆದರೆ ಏನಾಯಿತು, ಹೇಗೂ ಹೇಮಾಗೆ ನನ್ನ ಒಳಗಿನ ಜೋಶ್ ಗೊತ್ತಾಗಿದೆ, ಅವಳನ್ನು ನೋಡಿಕೊಳ್ಳಲು ನಾನಿದ್ದೇನೆ ಅಂತ ಅಂದುಕೊಳ್ಳುತ್ತಾ ಖುಷಿ ಪಡುತ್ತಾನೆ. ಮರುದಿನ ಹೇಮಾ ಅಪ್ಸೆಟ್ ಆಗಿ ನಿಂತರೆ ಅವಳ ಹತ್ತಿರ ಹೋದಂಥ ಕೇಶವ್, ನೀನೇಕೆ ಅಪ್ಸೆಟ್ ಆಗಿದ್ದೀಯಾ, ಪ್ರಮೋದ್ ಕೈಯಲ್ಲಿ ನಿನಗೆ ಖುಷಿ ಕೊಡಲು ಆಗುತ್ತಿಲ್ಲವೇ ಅಂತ ಕೇಳುತ್ತಾನೆ. ಆವಾಗ ಈ ಎಲ್ಲ ವಿಷಯ ಮಾವನವರಿಗೆ ಹೇಗೆ ಗೊತ್ತಾಯಿತು ಅಂತ ಹೇಮಾಗೆ ಶಾಕ್ ಆದರೆ ಕೇಶವ್, ನಿನಗೇನೇ ಸಮಸ್ಯೆ ಇದ್ದರೂ ಸಂಕೋಚ ಪಡದೆ ನನಗೆ ಹೇಳು ಅಂತ ಕೇಳುತ್ತಾನೆ. ಆವಾಗ ಪ್ರಮೋದ್ ಅಲ್ಲಿಗೆ ಬಂದರೆ ಹೇಮಾ ಏನು ಮಾತನಾಡದೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಆವಾಗ ಪ್ರಮೋದ್, ನೀನು ತಂದೆಯವರಿಗೆ ಉತ್ತರ ಕೊಡದೆ ಹಾಗೆ ಏಕೆ ಬಂದೆ, ನಾನು ನಿನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದದ್ದು ನೀನು ಮನೆಯವರನ್ನೆಲ್ಲ ಖುಷಿಪಡಿಸಿ ಅವರಿಂದ ಹಣ ವಸೂಲಿ ಮಾಡಲೆಂದು ಅಂತ, ನನ್ನ ಬಿಸ್ನೆಸ್ಗೆ 15 ಲಕ್ಷ ಹಣ ಬೇಕಾಗಿದ್ದು ನಿನಗೆ ನೆನಪಿಲ್ಲವೇ ಅಂತ ಕೇಳುತ್ತಾನೆ. ಆವಾಗ ಹೇಮಾ, ನೀನು ನನ್ನ ಅವಶ್ಯಕತೆ ಈಡೇರಿಸಲಿದ್ದರೆ ನಾನೇಕೆ ನಿನ್ನ ಸಮಸ್ಯೆ ಕೇಳಲಿ, ನೀನು ಇಷ್ಟು ವೀಕ್ ಇದ್ದೀಯಾ ಅಂತ ಗೊತ್ತಿದ್ದರೆ ನಾನು ನಿನ್ನನ್ನು ಮದುವೆಯೇ ಆಗುತ್ತಿರಲಿಲ್ಲ, ಮಾವನವರು ಹೇಗಿದ್ದಾರೆ ಒಮ್ಮೆ ನೋಡಿ ಕಲಿತುಕೋ ಅಂತ ಮತ್ತೆ ಬೈದು ಹೋಗುತ್ತಾಳೆ. ನಂತರ ಕರಿಷ್ಮಾ ರಾಜೇಶ್ ಅವರ ಬಿಸ್ನೆಸ್ಗೆ 10 ಲಕ್ಷ ಹಣ ಬೇಕಾಗಿದೆಯಂತೆ ಅಂತ ವೇದಾಗೆ ಹೇಳುತ್ತಾಳೆ. ಆವಾಗ ವೇದ, ಆಯಿತು ನಿನ್ನ ಮಾವನವರನ್ನು ಕೇಳು ಅಂತ ಹೇಳುತ್ತಾಳೆ. ಆವಾಗ ಕರಿಷ್ಮಾ, ಹೇಮಾ ಮನೆಗೆ ಬಂದಾಗಿನಿಂದ ಮಾವನವರು ಯಾವಾಗಲೂ ಅವಳ ಹಿಂದೆಯೇ ಸುತ್ತುತ್ತಿದ್ದಾರೆ, ಅವರನ್ನು ಹೇಗೆ ಕೇಳಲಿ ಅಂತ ಹೇಳುತ್ತಾಳೆ. ಅದೇ ಸಮಯಕ್ಕೆ ಕೇಶವ್ ಹೇಮಾಳನ್ನು ಅಲ್ಲಿಗೆ ಕರೆದು ವೇದಾಳ 5 ಲಕ್ಷದ ಮೌಲ್ಯದ ನೆಕ್ಲೆಸ್ ಅವಳಿಗೆ ಗಿಫ್ಟ್ ಮಾಡುತ್ತಾನೆ. ಆವಾಗ ಶಾಕ್ ಆದ ವೇದ, ಇವಳಿಗೆ ಇದನ್ನು ಕೊಡುವ ಮುಂಚೆ ನನ್ನನ್ನೊಮ್ಮೆ ಕೇಳಬೇಕಿತ್ತು ತಾನೆ ಅಂತ ಕೇಶವನನ್ನು ಕೇಳುತ್ತಾಳೆ. ಆವಾಗ ಕೇಶವ್, ಹೇಮಾ ಕೂಡ ನಮ್ಮ ಸೊಸೆಯೇ ತಾನೆ, ನಿನ್ನ ಕೊರಳಲ್ಲಿದ್ದರೇನೋ ಅವಳ ಕೊರಳಲ್ಲಿದ್ದರೇನೋ ಎರಡೂ ಒಂದೇ, ನೀನು ಮಾತ್ರ ತೆಗೆದುಕೊಳ್ಳುವ ಸಮಯವಾಗಿದೆ, ಹೋಗಿ ಮಾತ್ರೆ ತೆಗೆದುಕೋ ಅಂತ ವೇದಾಗೆ ಹೇಳಿ ಕಳಿಸುತ್ತಾನೆ. ಆವಾಗ ಹೇಮಾ ಥ್ಯಾಂಕ್ಸ್ ಹೇಳಿ ಕೇಶವನನ್ನು ತಬ್ಬಿಕೊಂಡರೆ ಕೇಶವ್ ತನ್ನ ಪ್ಲಾನ್ ಸಕ್ಸಸ್ ಆಯಿತು ಅಂತ ಖುಷಿ ಪಡುತ್ತಾನೆ. ನಂತರ ಕರಿಷ್ಮಾ ರಾಜೇಶ್ ಅವರಿಗೆ 10 ಲಕ್ಷ ಹಣ ಬೇಕಿತ್ತು ಅಂತ ಕೇಶವನನ್ನು ಕೇಳುತ್ತಾಳೆ. ಆವಾಗ ಕೇಶವ್, ಆಯಿತು ಕೊಡುತ್ತೇನೆ, ಅದರ ಬದಲಾಗಿ ನೀನು ನನಗೇನು ಕೊಡುತ್ತೀಯಾ, ನಾನು ಲಾಭವಿಲ್ಲದೆ ಯಾವ ಕೆಲಸವನ್ನು ಮಾಡಲ್ಲ ಅಂತ ಹೇಳುತ್ತಾ ಅವಳನ್ನು ಟಚ್ ಮಾಡುತ್ತಾನೆ. ಆವಾಗ ಕರಿಷ್ಮಾ, ನಾನು ಮೊದಲು ಮದುವೆಯಾಗಿ ಬಂದಾಗ ನೀವು ನನಗೂ ಕೂಡ ಇದೇ ಥರ ಅನೇಕ ಗಿಫ್ಟ್ ಕೊಡುತ್ತಿದ್ದೀರಿ, ಈಗ ನಿಮ್ಮ ಕಣ್ಣು ಹೇಮಾಳ ಮೇಲೆ ಬಿದ್ದಿದೆ, ಹಾಗಾಗಿ ನೀವು ಹೇಮಾಗೆ ಆ ನೆಕ್ಲೆಸ್ ಕೊಟ್ಟಿರಲ್ಲವೇ, ನನಗೆ ನಿಮ್ಮ ಪ್ಲಾನ್ ಮೊದಲೇ ಗೊತ್ತಿದೆ ಅಂತ ಹೇಳುತ್ತಾಳೆ. ಆವಾಗ ಕೇಶವ್, ನಿನ್ನ ಕಡೆಯಿಂದ ಏನೂ ಆಗುವುದಿಲ್ಲ ಅಂದರೆ ನಾನು ನಿನಗೆ ಹಣ ಕೊಡಲ್ಲ, ಹೋಗು ಅಂತ ಬೈದು ಕಳಿಸುತ್ತಾನೆ. ನಂತರ ಹೇಮಾ ಡ್ರೆಸ್ ಚೇಂಜ್ ಮಾಡುವಾಗ ಕೇಶವ್ ಅವಳನ್ನು ಕದ್ದು
ನೋಡುತ್ತಾ ಅವಳು ಹೋದ ನಂತರ ಆ ಬಟ್ಟೆಗಳನ್ನು ಮುದ್ದಾಡಲು ಶುರು ಮಾಡುತ್ತಾನೆ. ಆವಾಗ ಹೇಮಾಗೆ ಅದೆಲ್ಲವನ್ನು ನೋಡಿ ಶಾಕ್ ಆದರೆ ಕೇಶವ್, ನಿನಗೆ ಈ ರೀತಿಯ ಮತ್ತಷ್ಟು ಡ್ರೆಸ್ ಬೇಕಾದರೆ ಹೇಳು, ನಾನು ಕೊಡಿಸುತ್ತೇನೆ ಅಂತ ಹೇಳಿ ಹೋಗುತ್ತಾನೆ. ನಂತರ ಹೇಮಾಗೆ ಮೂಡ್ ಬಂದು ಪ್ರಮೋದ್ ಹತ್ತಿರ ಹೋದರೆ ಪ್ರಮೋದ್ ಮೊದಲೇ ಮಲಗಿರುತ್ತಾನೆ. ಆವಾಗ ಅಪ್ಸೆಟ್ ಆದ ಹೇಮಾ ಟೆರೆಸ್ ಮೇಲೆ ಹೋಗಿ ನಿಲ್ಲುತ್ತಾಳೆ. ಆವಾಗ ಕೇಶವ್ ಅಲ್ಲಿಗೆ ಹೋಗಿ, ನನಗೆ ನಿನ್ನ ಸಮಸ್ಯೆ ಅರ್ಥವಾಗಿದೆ. ನೀನು ಗಂಡನ ಸುಖ ಹುಡುಕುತ್ತಾ ಬೇರೆ ಪುರುಷರ ಹತ್ತಿರ ಹೋಗುವ ಬದಲು ನನ್ನ ಹತ್ತಿರ ಬಾ, ನಾನು ನಿನಗೆ ಎಲ್ಲ ಸುಖ ಕೊಡುತ್ತೇನೆ. ಈ ರಹಸ್ಯ ನಮ್ಮಿಬ್ಬರ ನಡುವೆ ಮಾತ್ರ ಇರುತ್ತದೆ ಅಂತ ಹೇಳುತ್ತಾನೆ. ಆವಾಗ ಹೇಮಾ ಶಾಕ್ ಆಗಿ ನಿಂತರೆ ಕೇಶವ್, ನಿನಗೆ ನಾಳೆಯವರೆಗೆ ಸಮಯವಿದೆ, ಚೆನ್ನಾಗಿ ವಿಚಾರ ಮಾಡಿ ಹೇಳು ಅಂತ ಹೇಳಿ ಹೋಗುತ್ತಾನೆ. ನಂತರ ಮರುದಿನ ಹೇಮಾ ಗ್ರೀನ್ ಸಿಗ್ನಲ್ ಕೊಟ್ಟರೆ ಖುಷಿಯಾದ ಕೇಶವ್ ಅವಳೊಂದಿಗೆ ಸ್ವರ್ಗ ಸುಖ ಕಾಣುತ್ತಾನೆ. ಕತೆ ಈಗ ವಾಸ್ತವಕ್ಕೆ ಬರುತ್ತದೆ. ನಂತರ ಮರುದಿನ ನೈಟ್ ಕೇಶವ್ ವೇದಾಗೆ BP ಮಾತ್ರೆ ಅಂತ ಹೇಳಿ ನಿದ್ರೆಯ ಮಾತ್ರೆಯನ್ನು ಕೊಟ್ಟು ಬೇಗನೆ ಮಲಗಿಸಿ ಹೇಮಾಳನ್ನು ಅಲ್ಲಿಗೆ ಕರೆಯಿಸಿ ವೇದಾಳ ಪಕ್ಕದಲ್ಲಿಯೇ ಹೇಮಾಳ ಜೊತೆ ಸ್ವರ್ಗ ಸುಖ ಕಾಣುತ್ತಾನೆ. ನಂತರ ಹೇಮಾ ವಾಪಸ್ ಹೋಗುವಾಗ ಪ್ರಮೋದ್ ಅವಳನ್ನು ನೋಡಿ, ನೀನು ಈ ಹೊತ್ತಿನಲ್ಲಿ ಇಲ್ಲೇನು ಮಾಡುತ್ತಿದ್ದೀಯಾ ಅಂತ ಕೇಳುತ್ತಾನೆ. ಆವಾಗ ಹೇಮಾ, ಅತ್ತೆಯವರಿಗೆ ತಲೆನೋವು ಬಂದಿತ್ತು, ಹಾಗಾಗಿ ಇಲ್ಲಿಗೆ ಬಂದಿದ್ದೆ ಅಂತ ಹೇಳಿ ಹೋಗುತ್ತಾಳೆ. ಆವಾಗ ಕರಿಷ್ಮಾಗೆ ಡೌಟ್ ಬಂದು ಮರುದಿನ ವೇದಾಳ ಮಾತ್ರೆಗಳನ್ನು ಚೆಕ್ ಮಾಡಿದರೆ ಅಲ್ಲಿ ನಿದ್ರೆ ಮಾತ್ರೆಗಳು ಇರುತ್ತವೆ. ಅವುಗಳನ್ನು ನೋಡಿ ಶಾಕ್ ಆದ ಅವಳಿಗೆ ಇಲ್ಲಿ ಬೇರೆ ಏನೋ ಕೆಲಸ ನಡೆಯುತ್ತಿದೆ ಅಂತ ಸಂದೇಹ ಪಡುತ್ತಾಳೆ. ನಂತರ ಪ್ರಮೋದ್, ನನಗೆ ಬಿಸ್ನೆಸ್ ಸಲುವಾಗಿ 15 ಲಕ್ಷ ಹಣ ಬೇಕಾಗಿತ್ತು ಅಂತ ಕೇಶವ್ನನ್ನು ಕೇಳುತ್ತಾನೆ. ಆವಾಗ ಕೇಶವ್, ಹೇಮಾ ನನಗೆ ಎಲ್ಲ ವಿಷಯ ತಿಳಿಸಿದ್ದಾಳೆ, ಅವಳು ಹೇಳಿದ್ದಕ್ಕಾಗಿ ನಾನು ನಿನಗೆ ಹಣ ಕೊಡುತ್ತಿದ್ದೇನೆ ಅಂತ ಹೇಳುತ್ತಾನೆ. ಆವಾಗ ವೇದ ಹಾಗೂ ಕರಿಷ್ಮಾ ಅಲ್ಲಿಗೆ ಬಂದರೆ ಕರಿಷ್ಮಾ, ನೀವು ಪ್ರಮೋದ್ ಅವರಿಗೆ ಏಕೆ ಹಣ ಕೊಡುತ್ತಿದ್ದೀರಿ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಹಾಗೂ ಹೇಮಾಳ ನಡುವೆ ಅನೈತಿಕ ಸಂಬಂಧವಿದೆ, ಹಾಗಾಗಿ ನೀವು ಅಷ್ಟೊಂದು ಹಣ ಕೊಡುತ್ತಿದ್ದೀರಾ ತಾನೇ ಅಂತ ಕೇಶವನನ್ನು ಕೇಳುತ್ತಾಳೆ. ಆವಾಗ ಪ್ರಮೋದ್, ನಾನಿದನ್ನು ನಂಬಲ್ಲ ಅಂತ ಹೇಳುತ್ತಾನೆ. ಆವಾಗ ವೇದ ಹೌದು ಅಂತ ಹೇಳಿದರೆ ಹೇಮಾ, ನೀವು ತಂದೆಯಂತಹ ಮಾವನವರಿಗೂ ಹಾಗೂ ನನಗೂ ಸಂಬಂಧವಿದೆ ಅಂತ ಹೇಳಲು ನಿಮಗೆ ಮನಸ್ಸಾದರೂ ಹೇಗೆ ಬಂತು ಅಂತ ಅಳುವ ಹಾಗೆ ನಾಟಕ ಮಾಡುತ್ತಾಳೆ. ಆವಾಗ ಕೇಶವ್ ಕರಿಷ್ಮಾಳನ್ನು ಹೊಡೆದು ಕರಿಷ್ಮಾ ಹಾಗೂ ವೇದ ಇಬ್ಬರಿಗೂ ಮನೆ ಬಿಟ್ಟು ಹೋಗುವಂತೆ ಹೇಳಿ, ಇನ್ಮುಂದೆ ನಾನು ಹಾಗೂ ಹೇಮಾಳ ನಡುವೆ ಯಾರೂ ಬರಲ್ಲ ಅಂತ ಖುಷಿ ಪಡುತ್ತಾನೆ. ನಂತರ ಅವತ್ತಿನ ನೈಟ್ ಕೇಶವ್ ಹಾಗೂ ಹೇಮಾ ರೊಮ್ಯಾನ್ಸ್ ಮಾಡುವಾಗ ಯಾರೋ ಅದನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡರೆ ಪ್ರಮೋದ್ ಅವರಿಬ್ಬರನ್ನು ಜೊತೆಯಲ್ಲಿ ನೋಡಿ ಕೋಪಗೊಳ್ಳುತ್ತಾನೆ. ನಂತರ ಕೇಶವ್ನ ಕೊಲೆಯಾದರೆ ಪ್ರಮೋದ್ನ ಕೈಯಲ್ಲಿ ನೈಫ್ ಇರುತ್ತದೆ. ಆವಾಗ ಅಲ್ಲಿಗೆ ಬಂದ ಪೊಲೀಸರು ಈ ಕೊಲೆ ಏಕೆ ಮಾಡಿದೆ ಅಂತ ಪ್ರಮೋದ್ನನ್ನು ಕೇಳುತ್ತಾರೆ. ಆವಾಗ ಕರಿಷ್ಮಾ, ಹೇಮಾ ಹಾಗೂ ಮಾವನವರ ನಡುವೆ ಅನೈತಿಕ ಸಂಬಂಧವಿತ್ತು, ಹಾಗಾಗಿ ಪ್ರಮೋದ್ ಈ ಕೊಲೆ ಮಾಡಿದ್ದಾನೆ ಅಂತ ಪೊಲೀಸರಿಗೆ ಹೇಳಿ ಕೇಶವ್ ಹಾಗೂ ಹೇಮಾಳ ಪ್ರೈವೇಟ್ ವಿಡಿಯೋ ತೋರಿಸುತ್ತಾಳೆ. ನಂತರ ಪೊಲೀಸರು ಪ್ರಮೋದ್ನನ್ನು ಅರೆಸ್ಟ್ ಮಾಡಿ ಕರೆದುಕೊಂಡು ಹೋದರೆ ಹೇಮಾ ಅಳುತ್ತಾ ತನ್ನ ರೂಮ್ಗೆ ಹೋಗುತ್ತಾಳೆ. ಆವಾಗ ಅಲ್ಲಿಗೆ ಕೇಶವ್ ಒಂದು ಹಿಡನ್ ಕ್ಯಾಮೆರಾ ಇಟ್ಟಿದ್ದು ಅದನ್ನು ನೋಡಿದ ಹೇಮಾ ಅದರಲ್ಲಿರುವ ಫುಟೇಜ್ ಚೆಕ್ ಮಾಡಿ ಪೊಲೀಸರಿಗೆ ತೋರಿಸುತ್ತಾಳೆ. ಆವಾಗ ಅದರಲ್ಲಿ ಕರಿಷ್ಮಾ ಹಾಗೂ ವೇದ ತಮ್ಮ ಸೇಡು ತೀರಿಸಿಕೊಳ್ಳಲು ಕೇಶವ್ನನ್ನು ಕೊಲೆ ಮಾಡಿದ್ದು ಇರುತ್ತದೆ. ಕೊನೆಗೆ ಪೊಲೀಸರು ಪ್ರಮೋದ್ನನ್ನು ಬಿಡುಗಡೆ ಮಾಡಿ ಅವರಿಬ್ಬರನ್ನು ಅರೆಸ್ಟ್ ಮಾಡುತ್ತಾರೆ. ಕತೆ ಇಲ್ಲಿಗೆ ಮುಗಿಯುತ್ತದೆ. ಈ ವಿಡಿಯೋವನ್ನು ಪೂರ್ತಿ ನೋಡಲು ಗರಂ ಮಸಾಲ ಎಂಬ ಯೂಟ್ಯೂಬ್ ಚಾನಲ್ನಲ್ಲಿ ನಜಾಯಜ್ ರಿಶ್ತಾ ಎಂದು ಹುಡುಕಿ ನೋಡಬಹುದು.